ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಬೆಂಗಳೂರಿನಿಂದ ತುಮಕೂರಿನವರೆಗೆ ಮೆಟ್ರೋ ಜಾಲ ವಿಸ್ತರಣೆ ಸಂಬಂಧಪಟ್ಟಂತೆ ಸುದ್ದಿಯೊಂದು ಹೊರಬಿದ್ದಿರುವಂಥದ್ದು. ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಬೆಂಗಳೂರಿನಿಂದ ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು. ಈ ಸಂಬಂಧಪಟ್ಟಂತೆ ಒತ್ತಾಯವೂ ಕೂಡ ಇತ್ತು. ಇದೀಗ ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಸಂಬಂಧಪಟ್ಟಂತೆ ಮೆಟ್ರೋ ವಿಸ್ತರಣೆ ಸಂಬಂಧಪಟ್ಟಂತೆ DPR ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವಂಥದ್ದು. ಅಂದರೆ ಡೀಟೇಲ್ ಪ್ರಾಜೆಕ್ಟ್ ವರದಿ, ವಿಸ್ತೃತ ವರದಿಯನ್ನು ಸರ್ಕಾರಕ್ಕೆ ಮೆಟ್ರೋ ಸಂಸ್ಥೆ ಸಲ್ಲಿಸಿರುವಂಥದ್ದು. ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್, ಅಂದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಮಾದಾವರದಿಂದ ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಸಂಬಂಧಪಟ್ಟಂತೆ DPR ವರದಿಯನ್ನು ಅಧಿಕೃತವಾಗಿ ಸಲ್ಲಿಸಲಾಗಿದೆ. ಅಂದರೆ ಈಗಾಗಲೇ ಬೆಂಗಳೂರಿನಿಂದ ಮಾದಾವರವರೆಗೂ ಕೂಡ ಸಂಪರ್ಕ ಇರುವಂಥದ್ದು. ಮಾದಾವರದಿಂದ ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಕಲ್ಪಿಸುವಂತಹ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ಯೋಜನಾ ವರದಿ ಸಿದ್ಧ ಸಂಬಂಧಪಟ್ಟಂತೆ ಸೂಚನೆ ಕೊಡಲಾಗಿತ್ತು. ಅಂದರೆ 59.8 ಕಿಲೋಮೀಟರ್ ಇದು ಮೊದಲ ಅಂತರ್ ಜಿಲ್ಲಾ ಮೆಟ್ರೋ ವಿಸ್ತರಣೆ. ಅಂದರೆ ಈಗಿರುವಂಥದ್ದು ಬೆಂಗಳೂರಿನಲ್ಲಿ ಮಾತ್ರ ಇರುವಂಥದ್ದು. ಬೆಂಗಳೂರಿನಿಂದ ಅಂತರ್ ಜಿಲ್ಲಾ ಮೆಟ್ರೋ ಸಂಪರ್ಕ ಇದೆಯಲ್ಲ, ಅದು ಮೊದಲ ಬಾರಿಗೆ ಈಗ ತುಮಕೂರಿಗೆ ವಿಸ್ತರಣೆ ಆಗ್ತಾ ಇರುವಂಥದ್ದು. ಅಂದರೆ ತುಮಕೂರಿನವರೆಗೆ ಮೆಟ್ರೋ ವಿಸ್ತರಣೆ ಮಾಡಬಹುದಾ ಬೇಡವಾ ಅನ್ನೋ ಸಂಬಂಧಪಟ್ಟಂತೆ ಫಿಸಿಬಿಲಿಟಿ, ಅಂದರೆ ಅದರ ಕಾರ್ಯಸಾಧ್ಯತೆ ಸಂಬಂಧಪಟ್ಟಂತೆ ಒಂದು ಕಂಪನಿಗೆ ವರದಿ ಕೊಡೋದಕ್ಕೆ ಸೂಚನೆ ಕೊಡಲಾಗಿತ್ತು. ಹೈದರಾಬಾದ್ ಮೂಲದ ಕಂಪನಿ ತುಮಕೂರಿನವರೆಗೆ ಮೆಟ್ರೋ ಸಂಪರ್ಕ ಸಂಬಂಧಪಟ್ಟಂತೆ ಸಾಧ್ಯತೆ ಇದೆಯೋ ಇಲ್ವೋ, ಅದರ ಕಾರ್ಯಸಾಧ್ಯತೆ ಎಷ್ಟಿದೆ ಅನ್ನೋ ಸಂಬಂಧಪಟ್ಟಂತೆ ಫಿಸಿಬಿಲಿಟಿ ರಿಪೋರ್ಟ್ ಅಂತ ಕರೀತಾರೆ. ಅದರ ವರದಿಯನ್ನು ಹೈದರಾಬಾದ್ ಮೂಲದ ಕಂಪನಿ ಸಿದ್ಧಪಡಿಸಿ ಕಳೆದ ಕೆಲ ತಿಂಗಳ ಹಿಂದೆ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆ ಫಿಸಿಬಿಲಿಟಿ ರಿಪೋರ್ಟ್ನಲ್ಲಿ ಹೌದು ಮೆಟ್ರೋವನ್ನು ಮಾದಾವರದಿಂದ ತುಮಕೂರುವರೆಗೂ ಮಾಡಬಹುದು ಅನ್ನುವಂತಹ ವರದಿಯನ್ನು, ಫಿಸಿಬಿಲಿಟಿ ರಿಪೋರ್ಟನ್ನು ಕೊಡಲಾಗಿತ್ತು. ವರದಿ ಕೊಟ್ಟಿರುವಂಥ ಆಧಾರದ ಮೇಲೆ DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಅದು ಮೆಟ್ರೋ ಸಂಸ್ಥೆ ಕೂಡ. ಮೆಟ್ರೋ ಸಂಸ್ಥೆ ತನ್ನ ಒಂದು ಅಧೀನದಲ್ಲಿರುವಂಥ ಅಥವಾ ತಮ್ಮ ಮೆಟ್ರೋ ಸಂಸ್ಥೆ ಮತ್ತೊಂದು ಕಂಪನಿಗೆ ಟೆಂಡರ್ನ ಕೊಟ್ಟು DPR ರಿಪೋರ್ಟನ್ನು ಕೊಡುವಂತೆ ಸೂಚನೆಯನ್ನು ಕೊಡಲಾಗಿತ್ತು. DPR ಅಂತಂದರೆ ವೀಕ್ಷಕರೇ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು. ಅಂದರೆ ಮಾದಾವರದಿಂದ ತುಮಕೂರುವರೆಗೆ ಮೆಟ್ರೋ ಹೋಗುತ್ತಲ್ವಾ ಸಂಚಾರ, ಅದು ಎಲ್ಲೆಲ್ಲಿ ರೈಲ್ವೆ ನಿಲ್ದಾಣ ಇರುತ್ತೆ, ಎಲ್ಲೆಲ್ಲಿ ಸ್ಟೇಷನ್ಸ್ ಇರುತ್ತೆ, ಮತ್ತು ಎಷ್ಟು ಯೋಜನಾ ವೆಚ್ಚ ಖರ್ಚಾಗುತ್ತೆ, ಎಲ್ಲೆಲ್ಲಿ ಆ ನಿಲ್ದಾಣಗಳು ಬೇಕು, ಅದರ ಸಂಪರ್ಕ ಕಲ್ಪಿಸುವಂಥ, ಅಂದರೆ ನಿಮಗೆ ಬಸ್ ಸ್ಟ್ಯಾಂಡು ಜಾಲ, ರೈಲ್ವೆ ಜಾಲ ಮತ್ತು ಮತ್ತೆ ಆ ಮಾರ್ಗದಲ್ಲಿ ಮೆಟ್ರೋ ಮಾರ್ಗದಲ್ಲಿ ಮತ್ತೆ ವಿಸ್ತರಣೆ ಮಾಡಬೇಕಲ್ವಾ ಸಂಪರ್ಕ ಕಲ್ಪಿಸುವಂತಹ ದಾರಿಗಳನ್ನು, ಅದಕ್ಕೆ ಎಷ್ಟಿರಬೇಕು, ಇವೆಲ್ಲವೂ ಕೂಡ ಸಮಗ್ರವಾಗಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ವರದಿಯನ್ನು ಕೊಡೋ ಸಂಬಂಧಪಟ್ಟಂತೆ ಮೆಟ್ರೋ ಸಂಸ್ಥೆ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಅಧ್ಯಯನ ಮಾಡಿ ಪೂರ್ಣವಾಗಿ ಆ ಒಂದು DPR ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ವರದಿಯಲ್ಲಿ ಬಹಳ ಪ್ರಮುಖವಾದಂಥ ಅಂಶಗಳಿರುವಂಥದ್ದು. ವೀಕ್ಷಕರೇ, ಮಾದಾವರದಿಂದ ತುಮಕೂರಿನವರೆಗೆ ಮೆಟ್ರೋ ಸಂಚರಿಸಿರುವಂತಹ ಮಾರ್ಗದ ಉದ್ದ 59.60 ಕಿಲೋಮೀಟ್ರು. ಈ ಸಂಬಂಧಪಟ್ಟಂತೆ DPRನಲ್ಲಿ ಸಮಗ್ರವಾಗಿ ವರದಿಯನ್ನು ಕೊಟ್ಟಿರುವಂಥದ್ದು. ಸುಮಾರು 20,000 ಕೋಟಿ ರೂಪಾಯಿಗಳು ವೆಚ್ಚ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ DPRನಲ್ಲಿ ಈಗ ವರದಿ ಕೊಟ್ಟಿರುವಂಥ DPR ವರದಿಯಲ್ಲಿ ಏನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇದೆಯಲ್ವಾ, ಆ ವರದಿಯಲ್ಲಿ 20,000 ಕೋಟಿ ಖರ್ಚಾಗುತ್ತೆ ತುಮಕೂರಿನವರೆಗೂ ಮೆಟ್ರೋ ಸಂಪರ್ಕ ಜಾಲ ಸಂಬಂಧಪಟ್ಟಂತೆ ಅಂತ ವರದಿಯಲ್ಲಿ ಹೇಳಿರುವಂಥದ್ದು. ಅದರ ಜೊತೆಗೆ ಎಲ್ಲೆಲ್ಲಿ ನಿಲ್ದಾಣಗಳು ಬರಲಿದೆ ಮತ್ತು ಈ ಯೋಜನಾ ವೆಚ್ಚ ಎಷ್ಟಾಗುತ್ತೆ, ಎಲ್ಲೆಲ್ಲಿ ನಿಲ್ದಾಣ ಬರಬೇಕು, ಮೆಟ್ರೋ ನಿಲ್ದಾಣ ಎಲ್ಲೆಲ್ಲಿ ಬರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಅಗತ್ಯತೆ ಎಷ್ಟಿದೆ, ಸೊ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮಾದಾವರದಿಂದ ತುಮಕೂರಿನವರೆಗೆ ಮೆಟ್ರೋ ರೈಲು ಸಂಪರ್ಕದ ಸಂದರ್ಭದಲ್ಲಿ ಹೆಚ್ಚು ಭೂಮಿಯ ಸಮಸ್ಯೆ ಬರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸುರಂಗ ಮಾರ್ಗ ಮೂಲಕ ಮೆಟ್ರೋ ರೈಲ್ವೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೊ ಅದಕ್ಕೆ ತಗುಲುವ ವೆಚ್ಚ ಕೂಡ ಜಾಸ್ತಿ ಆಗೋದಿಲ್ಲ ಅನ್ನುವಂಥ ವರದಿಯಲ್ಲಿ ಆ ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು. ತುಮಕೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಸಾವಿರಾರು ಜನ ಸಂಚಾರ ಮಾಡ್ತಾರೆ. ಸಾಕಷ್ಟು ಅಲ್ಲಿ ಕಂಪನಿಗಳಿರುವಂಥದ್ದು, ದಾಬಾಸ್ಪೇಟೆ ಬಳಿ ಸಾಕಷ್ಟು ಕಂಪನಿಗಳಿರುವಂಥದ್ದು, ಸಾವಿರಾರು ಜನ ಇಲ್ಲಿ ಉದ್ಯೋಗಕ್ಕೆ ಹೋಗ್ತಾರೆ. ಈ ಭಾಗದಲ್ಲಿ ತುಮಕೂರಿನವರೆಗೂ ಮೆಟ್ರೋ ವಿಸ್ತರಣೆ ಆದರೆ ಪ್ರತಿ ಗಂಟೆಗೆ
ಸುಮಾರು 15,000 ಪ್ರಯಾಣಿಕರು ಸಂಚರಿಸುವಂತಹ ಸಾಧ್ಯತೆ ಇರುವಂಥದ್ದು. ಅದನ್ನು ಕೂಡ ಈ DPR ವರದಿಯಲ್ಲಿ ನಮೂದು ಮಾಡಿರುವಂಥದ್ದು. ಮಾದಾವರದಿಂದ ತುಮಕೂರುವರೆಗೂ ಮೆಟ್ರೋ ರೈಲು ವಿಸ್ತರಣೆಯಲ್ಲಿ ಎಲ್ಲೆಲ್ಲಿ ನಿಲ್ದಾಣ ಬರುತ್ತೆ ಅನ್ನೋದು ನೋಡೋದಾದರೆ, ಅಂದರೆ ಆ ಒಂದು ನಿಲ್ದಾಣ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಬೇಕು ಅನ್ನೋ ಸಂಬಂಧಪಟ್ಟಂತೆ ಕೂಡ DPR ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದರ ಪ್ರಕಾರ ಮಾದಾವರ ನಿಲ್ದಾಣದಿಂದ ಮಾಕ್ಲಿ, ದಾಸನಪುರ, ನೆಲಮಂಗಲ, ವೀವರ್ ಕಾಲೋನಿ, ನೆಲಮಂಗಲ ವಿಶ್ವೇಶ್ವರ ಟೋಲ್ಗೇಟ್ ಇದೆಯಲ್ವ, ಅಲ್ಲಿ ಒಂದು ನಿಲ್ದಾಣ ಬರುವಂಥದ್ದು. ಬೂದಿಯಾಳ್, ಟಿ-ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನಕೋಟೆ, ಸೋಂಪುರಕ್ಕೆ ಕೈಗಾರಿಕಾ ಪ್ರದೇಶ ಇದೆಯಲ್ಲ ಅಲ್ಲಿ ಕೂಡ ಬರುವಂಥದ್ದು. ಮತ್ತು ತುಮಕೂರುವರೆಗೂ ಸುಮಾರು 28 ನಿಲ್ದಾಣಗಳನ್ನು ನಮೂದು ಮಾಡಿರುವಂಥದ್ದು 2 ಹಂತದಲ್ಲಿ ತಯಾರಾಗಲಿದೆ. ಮೊದಲು ಮಾದಾವರದಿಂದ ನೆಲಮಂಗಲದವರೆಗೆ ಒಟ್ಟು 11 ಕಿಲೋಮೀಟರು ಮೆಟ್ರೋ ಮಾರ್ಗ ಸಿದ್ಧ ಆಗಲಿದೆ. ಅದಾದ ಬಳಿಕ ಆ ನಂತರ ನೆಲಮಂಗಲದಿಂದ ತುಮಕೂರುವರೆಗೂ ಕೂಡ ಸುಮಾರು 40 ಕಿಲೋಮೀಟ್ರು ಮಾರ್ಗ ನಿರ್ಮಿಸುವಂತಹ ಯೋಜನೆ ಈ DPRನಲ್ಲಿ ಮೆನ್ಷನ್ ಆಗಿರುವಂಥದ್ದು. ಮತ್ತು ಜೊತೆಗೆ ವೀಕ್ಷಕರೇ, ಮೆಟ್ರೋ ವಿಸ್ತರಣೆ ಆದರೆ ಏನೇನು ಅನುಕೂಲ ಅನ್ನೋದು ಕೂಡ ಸಾಕಷ್ಟು ಪ್ರಮುಖವಾಗಿರುವಂಥದ್ದು. ತುಮಕೂರುವರೆಗೆ ಮೆಟ್ರೋ ಯೋಜನೆ ವಿಸ್ತರಣೆ ಆದರೆ ಬೆಂಗಳೂರು ಮತ್ತು ಪುಣೆ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗಲಿದೆ. ಯಾಕಂದರೆ ಸಾಕಷ್ಟು ಸಾವಿರಾರು ವೆಹಿಕಲ್ಸ್ ಹೋಗುವಂಥದ್ದು, ಸಾವಿರಾರು ಜನ ಅಲ್ಲಿ ಸಂಚಾರ ಮಾಡುವಂಥದ್ದು. ಇದು ಸಂಚಾರ ದಟ್ಟಣೆ ಕಡಿಮೆ ಆಗಲಿದೆ. ಮತ್ತು ಸೋಂಪುರ, ದಾಬಸ್ಪೇಟೆ, ಈರಳ್ಳಿ ಕೈಗಾರಿಕಾ ಪ್ರದೇಶಗಳಲ್ಲಿ ಗಾರ್ಮೆಂಟ್ ಸೇರಿದಂತೆ ಹಲವು ಕೈಗಾರಿಕೆಗಳಿದ್ದು ಅಲ್ಲಿ ನಿತ್ಯ ಸಾವಿರಾರು ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಅವ್ರಿಗೂ ಸಾಕಷ್ಟು ಅನುಕೂಲ ಆಗಲಿದೆ. ಮತ್ತು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಜಿಲ್ಲೆಯಿಂದ ಬರುವವರು ತುಮಕೂರಿನಿಂದ ನೇರವಾಗಿ ಬಸ್ ಮೂಲಕ ಬೆಂಗಳೂರಿಗೆ ಎಂಟ್ರಿ ಆಗ್ತಾರೆ, ಬೆಂಗಳೂರು ಪ್ರವೇಶ ಮಾಡ್ತಾರೆ. ಆಗ ದೊಡ್ಡ ಮಟ್ಟದ ಸಂಚಾರ ದಟ್ಟಣೆ ಉಂಟಾಗುವಂಥದ್ದು. ಪ್ರತಿ ಬಾರಿ ಕೂಡ ನಿಮಗೆ ತುಮಕೂರು ನೆಲಮಂಗಲ ದಾಟಿ ಹೊರಗಡೆ ಬಂದ ತಕ್ಷಣ ಕೂಡ ನಿಮಗೆ ಬೆಂಗಳೂರಿಗೆ ಒಳಗಡೆ ಬರಬೇಕಾದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಇದು ತುಮಕೂರುವರೆಗೂ ಈ ಮೆಟ್ರೋ ಜಾಲ ವಿಸ್ತರಣೆ ಆದರೆ ದೊಡ್ಡ ಮಟ್ಟದ ಸಮಯ ಉಳಿಯಲಿದೆ. ಇದು DPRನಲ್ಲಿ ಮೆನ್ಷನ್ ಆಗಿರುವಂಥದ್ದು. ಮತ್ತು ಜೊತೆಗೆ ಈಗ DPR ವರದಿ ಸಲ್ಲಿಕೆ ಆಗಿರುವಂಥ ನಂತರ ಈ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂಥದ್ದು. ಮುಂದೆ ಏನು ಅಂತಂದರೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಗೃಹ ಸಚಿವರಾದಂಥ, ಅಂದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಮುಂದೇನು ಮಾಡ್ತಾರೆ? ಈಗ DPR ವರದಿಯನ್ನು ಈಗ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆ ಸಂಬಂಧಪಟ್ಟಂತೆ ಅಂದರೆ ಸುಮಾರು 20,000 ಕೋಟಿ ವೆಚ್ಚ ಆಗುತ್ತೆ ಅಂತ ಈಗಿನ ಪ್ರಕಾರ 20,000 ಕೋಟಿ. ಅದು ಮುಂದೆ ಹೋಗ್ತಾ ಅದು ಕೂಡ ಅದು ಜಾಸ್ತಿ ಆಗುತ್ತೆ. ಮತ್ತು ಜೊತೆಗೆ ಈಗ ಕೇಂದ್ರ ಸರ್ಕಾರದ ಶೇರ್ ಮತ್ತು ರಾಜ್ಯ ಸರ್ಕಾರದ ಶೇರ್ ಸಂಬಂಧಪಟ್ಟಂತೆ ಕೂಡ ಅದರಲ್ಲಿ ನಮೂದಾಗಿರುವಂಥದ್ದು. ಇದರ ಶೇರ್ ಎಷ್ಟಿರುತ್ತೆ ಮತ್ತು ಈ ಯೋಜನೆ ಸಂಬಂಧಪಟ್ಟಂತೆ ಹಣಕಾಸಿನ ಲಭ್ಯತೆ ಸಂಬಂಧಪಟ್ಟಂತೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. DPR ವರದಿ ಆಧಾರದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿ ಓಕೆ ಆದ ನಂತರ ಇದರ ಮುಂದಿನ ಒಂದು ನಿರ್ಮಾಣ ಸಂಬಂಧಪಟ್ಟಂತೆ ಅಥವಾ ಮುಂದಿನ ಯೋಜನೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಇದರ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ. ಅಂದರೆ ಯಾಕಂದ್ರೆ ನಿಮಗೆ ಮೆಟ್ರೋ ಬರುವಂಥದ್ದು ಕೇಂದ್ರದ ಅಡಿಯಲ್ಲಿ, ಸೊ ಅದು ರಾಜ್ಯ ಸರ್ಕಾರದ ಕೂಡ ಪಾಲಿರುವಂಥ ಹಿನ್ನೆಲೆಯಲ್ಲಿ ಈಗ ಅದನ್ನು ರಾಜ್ಯ ಸರ್ಕಾರದಿಂದ ಇದರ ಪ್ರಸ್ತಾವನೆಯನ್ನು ತುಮಕೂರುವರೆಗೆ ಯೋಜನೆಯ ವಿಸ್ತರಣೆ, ಮೆಟ್ರೋ ಯೋಜನೆ ವಿಸ್ತರಣೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಇದರ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ. ರಾಜಕೀಯವಾಗಿ ಕೂಡ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರಿಗೆ ಮೆಟ್ರೋ ತೆಗೆದುಕೊಂಡು ಹೋಗುವಂಥದ್ದು, ಅಂದರೆ ಮೆಟ್ರೋ ಜಾಲವನ್ನು ತುಮಕೂರುವರೆಗೆ ವಿಸ್ತರಣೆ ಮಾಡುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರುವಂಥದ್ದು. ಯಾಕಂದರೆ ಮುಂಚಿನಲ್ಲೂ ಕೂಡ ಪರಮೇಶ್ವರ್ ಅವರು ಮೆಟ್ರೋ ವಿಸ್ತರಣೆ ಸಂಬಂಧಪಟ್ಟಂತೆ ಸಾಕಷ್ಟು ಒತ್ತಾಯವನ್ನು ಆಗ್ತಾ ಇರುವಂಥದ್ದು, ಈ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಭಾವವನ್ನು ಬಳಸ್ತಾ ಇರುವಂಥದ್ದು. ಇದರ ಭಾಗವಾಗಿಯೇ ಪರಮೇಶ್ವರ್ ಅವರು ಹಲವಾರು ಬಾರಿ ಹೇಳಿದ್ದಾರೆ, ತುಮಕೂರನ್ನು ಬೆಂಗಳೂರು ಉತ್ತರ ಅಂತ ಜಿಲ್ಲೆಯನ್ನಾಗಿ ಮಾಡಿ ಅಥವಾ ಬೆಂಗಳೂರು ಉತ್ತರ ಅಂತ ಮಾಡಿ ಅದಕ್ಕೆ ಸೇರಿಸಿ ಅಂತ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಒಟ್ಟು ತುಮಕೂರುವರೆಗೆ ಮೆಟ್ರೋ ಜಾಲ ವಿಸ್ತರಣೆ ಆದರೆ ಸಾಕಷ್ಟು ಅನುಕೂಲ ಆಗಲಿದೆ. ಅದೀಗ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾದ ಬಳಿಕ ಇದು ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಲಿದೆ. ಯಾವಾಗ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ DPR ಸಲ್ಲಿಕೆ ಮಾಡಿರುವಂಥದ್ದು. ಪರಮೇಶ್ವರ್ ಅವರು ಈ ಯೋಜನೆ ಸಂಬಂಧಪಟ್ಟಂತೆ ಅಂದರೆ DPR ಸಲ್ಲಿಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅನ್ನೋದನ್ನ ಕೇಳಿ. ಆಯುರ್ವೇದದಲ್ಲಿ ನಾವು ಫಿಸಿಬಿಲಿಟಿ ಮಾಡಿ ನೋಡ್ತೀವಿ ಅಂತ ಹೇಳಿದರು. ಅದರಂತೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೈದರಾಬಾದ್ ಕಂಪನಿಯವರು ಫಿಸಿಬಿಲಿಟಿ ಸ್ಟಡಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು. ಮಾಡಬಹುದು ಅನ್ನುವಂಥ ಅಂಶ ಅದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಕೊಟ್ಟಿದ್ರು. ಅದಾದ ಮೇಲೆ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಒಂದು DPR ಮಾಡಬೇಕಾಗುತ್ತೆ ಅಂತ ಹೇಳಿ DPR ಮಾಡೋದಕ್ಕೆ ಮತ್ತೆ ಟೆಂಡರ್ ಕರೆದು ಆ ಪ್ರೋಸೆಸ್ನಲ್ಲಿ ಒಂದು ಕಂಪನಿಗೆ ಕೊಟ್ಟಿದ್ರು.
ಮೆಟ್ರೋದವರೇ ಕೊಟ್ಟಿದ್ದರು. ಅದನ್ನು ಮಾಡಿ DPR ಮಾಡಿ ಅವರೆಲ್ಲ ಅವರ ಹಂತದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲೇ DPR ಸಂಬಂಧಪಟ್ಟಂತೆ ಚರ್ಚೆಗೆ ಬರಲಿದೆ. ರಾಜ್ಯ ಸರ್ಕಾರ ಅಂತೂ ಕೂಡ ಇದಕ್ಕೆ ಒಪ್ಪಿಗೆ ಕೊಡಲಿದೆ. ಯಾಕಂದರೆ ಪರಮೇಶ್ವರ್ ಅವರು ಈ ಯೋಜನೆ ತರಲೇಬೇಕು ಅಂತ ಪಟ್ಟ ನಡೆದಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ತುಮಕೂರುವರೆಗೂ ಮೆಟ್ರೋ ಯೋಜನೆ ವಿಸ್ತರಣೆ ಆಗಲೇಬೇಕಂತ ಪಟ್ಟ ನಡೆದಿರುವಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಓಕೆ ಆಗುತ್ತೆ. ಅದಕ್ಕೆ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ. ಆದರೆ ರಾಜ್ಯ ಸರ್ಕಾರ ಅದನ್ನು ಈ DPR ಅನ್ನು ಒಪ್ಪಿಗೆ ಕೊಟ್ಟು ಕೇಂದ್ರಕ್ಕೆ ಕಳಿಸ್ಬೇಕಾಗುತ್ತೆ. ಕೇಂದ್ರ ಈ ಯೋಜನೆಗೆ ಒಪ್ಪಿಗೆ ಕೊಡುತ್ತೋ ಇಲ್ವೋ ಅನ್ನುವಂಥದ್ದು ಸದ್ಯದ ಮಟ್ಟಿಗಿರುವಂಥ ಕುತೂಹಲ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.